ಮೊಟ್ಟ ಮೊದಲ ಬಾರಿಗೆ ರೈತರ ಹೊಲದಲ್ಲಿ ನೋಡ್ರಿ ಮೆಣಸಿನಕಾಯಿ ಹಚ್ಚಲಕತ್ತಾರ. ಯಾವ ಥರ ಹಚ್ತಾರ ಅಂತ ತೋರಿಸ್ತೀನಿ ನಿಮ್ಗೆ ಪೂರಾ. ಇವ್ರು ನೋಡ್ರಿ ಹೊಲದ ಮಾಲಕರು ಆನಂದ್ ಕರ್ನಾಳ್ ಅಂತೇಳಿ. ಇವ್ರ ಜೋಡಿ ಸ್ವಲ್ಪ ಮಾತಾಡ್ಸೋಣ. ಎಷ್ಟು ಹೊಲ ಅದ್ರಿ ಅದು? ಇದು ಮೆಣಸಿನ್ಕಾಯಿ ಹಚ್ಚಿದ್ದು 1.5 ಎಕರೆ ಅದ ರೀ. ಇದು ಹತ್ತಿ 2 ಎಕರೆ ರೀ. ಮತ್ತು ಕಬ್ಬು ಅದಲ್ಲ ರೀ? ಕಬ್ಬು ಅದು 3 ಎಕರೆ ಅದ ರೀ. ಎಲ್ಲ ಒಟ್ಟು ನೀರಾವರಿ ಅದ ರೀ. ನೀರೇ ಕಡಿಮೆ ಬಿದ್ದಾವೆ. ಮಳೆ ಇಲ್ಲ ರೀ? ಮಳೆ ಇಲ್ಲ ರೀ. ಮಳೆಗೆ ಕಾಯ್ಲಕತ್ತಾರ ರೈತರು. ನಮಗೂ ತೊಂದರೆ ಆಗಿದೆ ಈಗ. ಮಳೆಗೆ ವೇಟ್ ಮಾಡತ್ತೀರಿ, ಬರ್ತದ. ಮೆಣಸಿನ ಗಿಡ ಎಷ್ಟು ಹಚ್ಚಿರಿ? ಮೆಣಸಿನ ಗಿಡ ಒಂದು 20,000 ಅಗಿ ಹಚ್ಚಿವಿ ರೀ. 20,000 ಅಗಿ ಒಂದು 1.5 ಎಕರೆ ರೀ? 1.5 ಎಕರೆ. ಇವ್ರು ನೋಡ್ರಿ ಹೊಲದ ಮಾಲಕರು. ಹಚ್ಚೋದು, ಅಗಿ ತರೋದು ಎಲ್ಲ ತೋರಿಸ್ತೀನಿ. ಈಗ ರೈತರು ಬರ್ತಾರೆ, ಅವ್ರ ಜೋಡಿ ನಿಮಗೆ ಮಾತಾಡಿಸ್ತೀನಿ. ಅಗಿ ತರೋದಿಂದ ಪೂರ ಹಚ್ಚೋ ತನಕ ತೋರಿಸ್ತೀನಿ ನಿಮ್ಗೆ. ಮೊದಲು ತೆಗ್ಗು ಹಾಕೋದು, ಆಮೇಲೆ ಊರೋದು ಎಲ್ಲ ತೋರಿಸ್ತೀನಿ. ಈಗ ರೈತರು ಬರ್ತಾರೆ, ಅವ್ರ ಜೋಡಿ ಮಾತಾಡಿಸ್ತೀನಿ ಬರ್ರಿ. ಇವ್ರು ನೋಡ್ರಿ ರೈತರು. ಹೆಸರು ಏನು ರೀ ನಿಮ್ಮದು? ರವಿ ರೀ. ರವಿ ಕಾಣತ್ತಾರ ರವಿ ಅವರು. ಇದು ಅಗಿ ಎಲ್ಲಿಂದ ತರ್ತೀರಿ? ನಾವೇ ಮಾಡೀವಿ ರೀ. ನೀವೇ ಮಾಡಿರಿ ಅಗಿ? ಹ್ಞೂ ರೀ. ಹೆಂಗೆ ಮಾಡಿದ್ರಿ ಅಗಿ? ಹೊಲ್ದಾಗ ತಯಾರು ಮಾಡಿದ್ರಿ. ಹಾಂ ರೀ? ಹೊಲ್ದಾಗ ತಯಾರು ಮಾಡಿದ್ರಿ. ಹೊಲ್ದಾಗ ಹೆಂಗೆ ತಯಾರು ಮಾಡ್ತೀರಿ? ಅಗಿ ಬೀಜ ಹಾಕ್ಸ್ಬೇಕು ರೀ. ಹಾಂ ರೀ. ಬೀಜ ಹಾಕಿ ನೀರು ಬಿಡೋದು, ಗೊಬ್ಬರ ಹಾಕೋದು, ಎಣ್ಣೆ ಹೊಡಿದ್ರಿ. ಹಾಂ ರೀ. ಹೊಲ್ದಾಗ ಕೈ ಮೇಲೆ ತಯಾರು ಮಾಡ್ತೇವೆ ರೀ. ನಿಮ್ಮ ಕೈ ಮೇಲೆ ತಯಾರು ಮಾಡ್ತೇವೆ ರೀ. ಎಷ್ಟು ದಿನ ತಯಾರಾಗ್ತಾವೆ ಇವು? ಅವು 40 ದಿನ ರೀ ಸರ್. 40 ದಿನ? ಹಾಂ ರೀ ಸರ್. 40 ದಿನ ತಯಾರಾಗಿಂದ ಇಲ್ಲಿ ತಂದು ಹಚ್ಚೋದು? ಇಲ್ಲಿ ಹಚ್ಚಿ ಮತ್ತೆ ಕಿತ್ತು ಹಚ್ತೇವೆ ಸರ್. ಅದು ತಯಾರಾಗಿಂದ ಏನೇನು ಕೆಲಸ ಇರೋದ್ರಿ ಮತ್ತೆ ಹಚ್ಚಲಾಕ? ಅದು ಭಾಳ ಹೇಳ್ರಿ. ಅದು ಮತ್ತೆ ಬೇರು ಕೊಯ್ಬೇಕು ರೀ. ಹಾಂ ರೀ. ಎಣ್ಣೆಗೆ ಎದ್ದಬೇಕು ರೀ. ಕಿತ್ಕೊಂಬರ್ಬೇಕು ರೀ. ಹಾಂ ರೀ. ಹಚ್ಚಾರ ಬೇರೆ ರೀ. ಹಾಂ ರೀ. ಮತ್ತು ತೊಳ್ಯಾರಿ ಬೇರೆ. ಹಾಂ. ಒಟ್ಟು ಮಾಡ್ಬೇಕು ರೀ. ಹಾಂ. ಈಗ ತೆಗ್ಗು ಹಾಕಿ ಹಚ್ಬೇಕೇನ್ರಿ? ತೆಗ್ದು ಹೊಡ್ಸ್ಬೇಕು ರೀ. ಅವು ಬರ್ಚಿತಾರೆ, ಬರ್ಚಿಲಿ ಹೊಡಿಬೇಕು ರೀ. ಗುದ್ದ ಹೊಡೆದು ಹಚ್ಬೇಕು ಸರ್. ತೆಗ್ಗು ಹಾಕ್ಲಾರಿ ಹತ್ತಲ್ರಿ? ಹತ್ತಲ್ರಿ. ಗುದ್ದು ಹೊಡಿಬೇಕು ರೀ. ಈಗ ಹಚ್ಚಿಂದ ಎಷ್ಟು ದಿನಕ್ಕೆ ದಿನ ಆತ್ರಿ ಅದು ಮತ್ತೆ ನಾಡ್ತದೆ? 1 ವಾರ ಚಿಗಿತಾರೆ. 1 ವಾರ ಚಿಗಿತ್ರೆ? ಹ್ಞೂ ರೀ ಸರ್. ನೀರು ಅಪ್ಪಾಸ 1 ವಾರ ಚಿಗಿತ್ರಿ ಸರ್. ನೀರು ನಾಳೆ ಬಿಡೋಗ್ರಿ. ಉಳ್ಳಿರ ನೀರು ಅವ್ರೆ? ಹ್ಞೂ ನೀರು ಅವ್ರಿ. ಏನು ಬಾಯಿ ಅದ ಬೋರ್ ಅದ್ರಿ? ಬಾಯಿ ಅದ್ರಿ. ಬಾಯಿ ಅದ್ರಿ. ಮಳೆ ಇಲ್ಲ? ಮಳೆ ಇಲ್ಲ ಸರ್. ಮಳೆನೇ ಇಲ್ಲ, ನೀರೇ ಇಲ್ಲ ರೀ ಬಾಯಾಗ. ಇದಕ್ಕಿಂತ ಮೊದಲು ಏನು ಬಿತ್ತಿದ್ರಿ ಏನಿಲ್ಲಿ? ಏನಿಲ್ಲ, ಕುಲ ಐತ್ರಿ. ಕುಲ ಐತ್ರಿ? ಹ್ಞೂ ರೀ. ಕುಲ ಐತ್ರಿ ಸರ್. ಮೆಣಸಿನಕಾಯಿ ಎಷ್ಟು ಎಕರೆ ಅದ್ರಿ ಇದು? ಇದು ಒಂದು 1.5 ಎಕರೆ 2 ಎಕರೆ ಆಯ್ತು ಸರ್. 1.5 ಎಕರೆ. ಎಷ್ಟು ಲಾಭ ಆಗ್ತದೆ ರೀ? ಲಾಭ ಏನದು ಮುಂದೆ ದಾಣಿ ಮಾರ್ದಂಗೆ ರೀ. ಹಾಂ, ಹಣೆ ಬರ್ರಿ. ಹಾಂ, ಹಣೆ ಬರ್ದಾಗ ರೀ. ಈಗ ಹಚ್ಚಲಾಕ ಖರ್ಚು ಎಷ್ಟು ಬಂದಿರ್ತಾರೆ ಇದಕ್ಕೆ? ಖರ್ಚಾಗಿ ಏನು ಭಾಳ ಬಂದು ಹೇಳ್ರಿ. ಈಗ ಎಷ್ಟು ಬಂದಿರುತ್ತೆ? ಸುಮ್ಮ ಅಂದಾಜು ಎಷ್ಟು ಬಂದಿರ್ತಾರೆ? ಎಕರೆ ಕೆಟ್ಟು ಬರ್ತಾರೆ? ಎಕರೆಗೆ ಅದು ಅಗಿ ಮಾಡಿ ತಯಾರು ಮಾಡಿ ಈಗ ಇದು ಒಂದು 5,600 ರೂಪಾಯಿ ಪಗಾರ ಆಗ್ಯದ ರೀ. ಒಟ್ಟು ಟೋಟಲ್ ಎಷ್ಟು ಬರ್ತದೆ? ಹಚ್ಚಿ ಮುಗಿಯತನ ಎಷ್ಟು ಬರ್ತಾರೆ ಖರ್ಚು? ಇದು ಬರೀ ಬೀಜ ಹಿಡಿದ್ರೆ ಬೀಜ ಇಲ್ಲಿ ತನಕ ಸಾಧ್ಯ ಊರು ತನಕ ಬಂದು ಎಷ್ಟು ಬರ್ತಾರೆ? ಈಗ ಒಂದು 20-25 ಸಾವಿರ ಬಂದ ರೀ. 20-25 ಸಾವಿರ ಬರ್ತದೆ. ಹಾಂ. ಮುಂದೆ ಲಾಭ ಅದ ರೀ? ಲಾಭ ಅದ ರೀ. ಎಕರೆಗೆ 25 ಕ್ವಿಂಟಲ್ ಬಿಡ್ಬೇಕು ರೀ. ಎಕರೆಗೆ 20 ದಾಣಿ ಇರ್ತದೆ ಅದ್ರ ಮ್ಯಾಗ? ಅದ್ರ ಮ್ಯಾಲೆ ರೀ. ದಾಣಿ 20 ಮಾರ್ತದೆ, 18 ಮಾರ್ತದೆ, ಗೊತ್ತಾಗಲ್ಲ ಸರ್. ನೀರೆಲ್ಲಿ ಅವ್ರಿ? ನೀರೆಲ್ಲಿಂದ ಬರ್ತಾರೆ? ಅಲ್ಲಿ ಬಾಯಿ ನಿಂತು ಬರ್ತಾರೆ ಸರ್. ಅಲ್ಲಿ ಬಾಯಿ ಅದನ್ರಿ? ಹಾಂ, ಅಲ್ಲಿ ಅದ್ರ ಬಾಯಿ. ಬರ್ರಿ ಬಾಯಿ. ಇದು ನೋಡ್ರಿ ಅಗಿ ಈ ಥರ ಅಗಿ ಆತವ. ಎಷ್ಟು ದಿನಕ್ಕೆ ಬರ್ತದೆ ಇದು ಅಗಿ? 40 ದಿನಕ್ಕೆ ಸರ್. 40 ದಿನಕ್ಕೆ ಇಷ್ಟ ಆಗಿರ್ತಲ್ರಿ ಇದು? ಬೀಜ ಹಾಕಿರ್ತೀರಿ? ಬೀಜ ಹಾಕಿರ್ತೀವಿ. ಅದು ಹೊಡ್ಬಾರ ಏನು ಅಗಿ ತಗೊಂಡು ಯಾಕೆ ಏ ಅಗಿ ತಗೊಂಡು ರಾಸಾಯನಿಕ ನೋಡ್ರಿ. ರಾಸಾಯನಿಕ ದ್ರವ ಅದ್ರಾಗ ನೋಡ್ರಿ ಯಾವ ಥರ ಯಾವ ಕೀಟನಾಶಕಗಳು ಬೇರೆ ಅದು ಕಡಿಬಾರ್ದು ಅಂತೇಳಿ ಇದನ್ನು ಎದ್ತಾರೆ. ಎದ್ದು ಹೋಗಿ ಊರ್ತಾರೆ ನೋಡ್ರಿ. ಈ ಥರ ಎತ್ತಾರೆ ಇದನ್ನು. ನೋಡ್ರಿ ಇಲ್ಲಿ ತೆಗ್ಗ ಯಾವ ಥರ ಹಾಕ್ತಾರೆ. ತೆಗ್ಗ ಹಾಕೋದು ತೋರಿಸ್ತೀನಿ ನಿಮ್ಗೆ. ಎಷ್ಟು ಒಳಗೆ ಹಾಕ್ತೀರಿ ಅಣ್ಣ ತೆಗ್ಗ ಇದು? ಎಷ್ಟು ಒಳಗೆ ಹಾಕ್ತೀರಿ? ಎಷ್ಟು ರೀ? 1 ಇಟ್ಟು ಆಟಕ್ಕೆ ಹತ್ಕೊಂಡ್ಬಿಡ್ತದೆ ರೀ. ನೋಡ್ರಿ ಹೊಲದ ಮಾಲಕರು ಆನಂದ್ ಅವರು ತೆಗ್ಗ ಹಾಕ್ಲಕತ್ತಾರ. ಹೊಲದ ಮಾಲಕರೇ ಇರಲಿ ಯಾರೇ ಇರಲಿ, ಭೂಮಿ ತಾಯಿ ಬಳಿ ಬಂದಿಂದ ಎಲ್ಲ ಭೂಮಿ ತಾಯಿ ಮಕ್ಕಳೇ ಅವರು. ಹೊಲದ ಮಾಲಕರು ಅಂತೇಳಿ ಸುಮ್ಮ ಕೂತ್ರೆ ಆಗಲ್ರಿ. ಬೆವ್ರು ಹರಿಸ್ಲೇಬೇಕು. ಬೆವ್ರು ಹರಿಸೋದಾಗೆ ಭೂಮಿ ತಾಯಿ ನಮಗೊಂದು ರೊಟ್ಟಿ ಕೊಡೋದು. ನೋಡ್ರಿ ಎಷ್ಟು ಕಷ್ಟ ಆದ ಕೆಲಸ. ಇವ್ರಿ ನಿಜವಾದ ರೈತರಂದ್ರೆ. ಹೊಲದ ಮಾಲಕರು ಅಂತೇಳಿ ಕೈ ಕಟ್ಕೊಂಡು ತಿರುಗಾಡೋದಲ್ಲ. ನೋಡ್ರಿ ಎಷ್ಟು ಕಷ್ಟಪಡ್ಲಾಕತ್ತಾರ. ಮೊದಲು ಕೆಳಗೆ ಹಾಕ್ಬೇಕೆ ನಾವು. ಈ ಥರ ಕಷ್ಟಪಟ್ಟರೆ ಸುಖ ತಾನೇ ಸಿಗ್ತದೆ ರೀ.
ಕೆಳಗೆ ಹಾಕಿ ಮತ್ತೆ ಏನು ಮಾಡೋದು ಈಗ ಮುಂದೆ? ಹಾಂ ಹ್ಞೂ ಎಷ್ಟು ಒಳಗೆ ಕೂರ್ಬೇಕು? ಎರಡು ಊರ್ಬೇಕೇನೊಮ್ಮೆ? ಮತ್ತೆ ಎರಡು ತೊಗೊಂಡಿದ್ದಿಲ್ಲ? ಎಷ್ಟು ಒಳಗೆ ಕೂರ್ತಿ? ಒಂದಿನ ಸೋತ ಮಾರಿ ತೋರ್ಸ್ಯಾರ ನಿಂದು? ಹಾಂ ನೋಡ್ರಿ ಊರ್ಲಾಕತ್ತಾನ. ಏನು ಹೆಸರು ನಿಂದು? ನಿಂಗಣ್ಣ. ನಿಂಗಣ್ಣ ಈ ಊರ್ಲಾಕತ್ತ ನೋಡ್ರಿ. ಏನು ಹೆಸರಿಂದು? ದೇವಣ್ಣ. ಸಾಲಿಗೆ ಹೋಗ್ತಿಲ್ಲ? ಹ್ಞೂ ಹೋಗ್ತಿಲ್ಲ? ಎಷ್ಟು ದಿನ ಶೂಟಿಂಗ್ ಮಾಡಿ ಬಂದಿ ಸಾಲಿಂದ? ಹಾಂ ವೆರಿ ಗುಡ್. ನೋಡ್ರಿ ಸಾಲಿ ಕಲ್ಕೊಂತು ಮೆಣಸಿನ್ಕಾಯಿ ಈ ಉರ್ಲಕತ್ತಾನ. ಮಾರಿ ತೋರ್ಸಪ್ಪ ಜರ. ಹ್ಞೂ ನೋಡ್ರಿ ರೈತರ ಕಷ್ಟ ಗೊತ್ತಾಗೋದು ಹೊಲಕ್ಕೆ ಹೋಗಿ ನಿಂತಾಗೆ. ಹೊಲಕ್ಕೆ ಹೋಗುತ್ತಾನ ಏನೂ ಗೊತ್ತಾಗಲ್ಲ. ಒಂದು ಮೆಣಸಿನಕಾಯಿ ತಯಾರಾಗಿ ಮಾರ್ಕೆಟಿಗೆ ಬರ್ಬೇಕಪ್ಪ ಅಂತಂದ್ರೆ ಎಷ್ಟು ಕಷ್ಟ ಅದ ನೋಡ್ರಿ, ಎಷ್ಟು ಕೆಲಸ ಅದ ಅದಕ್ಕೆ. ಮೊದಲು ಅಗಿ ಮಾಡ್ಕೋಬೇಕು, ಆಮೇಲೆ ತೆಗ್ಗ ಹಾಕಬೇಕು, ಊರಬೇಕು, ಊರಿಂದ ಅದು ಗಿಡ ದೊಡ್ಡದಾಗಬೇಕು, ದೊಡ್ಡದಾಗಿಂದ ಅದಕ್ಕೆ ಕಾಯಿ ಆಗ್ತದ. ಇಷ್ಟು ಕಷ್ಟ ಆದ್ರೆ ಅದ್ರ ಹಿಂದಿನ ಕಷ್ಟ ಒಟ್ಟೆ ಗೊತ್ತಾಗಲ್ಲ ನಮ್ಗೆ. ಸಿಕ್ಕಾಪಟ್ಟೆ ಶ್ರಮ ಇರ್ತದೆ ರೈತರ ಹೊಲದಿಂದ ಬೆಳೆ ಬರ್ಬೇಕಪ್ಪ ಅಂತಂದ್ರೆ ಭಾಳ ಶ್ರಮ ಇರ್ತದೆ ರೀ. ಅದಕ್ಕೆ ಹೇಳೋದು ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ. ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೂ ಚಲೋ ಚಲೋ ವಿಡಿಯೋಗಳು ಬಿಡ್ತಿರ್ತೀನಿ. ಥ್ಯಾಂಕ್ ಯು.